ರಾಜಕಾರಣದ ಭೀಷ್ಮ ಎಂದೇ ಖ್ಯಾತಿಯಾಗಿರುವಂತಹ ಶಾಮನೂರು ಶೇಖರ್ ಇವತ್ತು ನಮ್ಮ ಜೊತೆಗಿಲ್ಲ, ನಮ್ಮನ್ನೆಲ್ಲ ಅಗಲಿದ್ದಾರೆ. ಇನ್ನು ಅವ್ರ ಜೊತೆ ಸಾಕಷ್ಟು ಒಡನಾಟ ಹೋದಂತಹ ಮುರುಗೇಶ್ ನಿರಾಣಿ ನಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಪ್ರಮುಖವಾಗಿ ಈ ರಾಜಕೀಯನ ಹೊರತುಪಡಿಸಿ ನಿಮ್ಮ ಅವ್ರ ಸ್ನೇಹ ಸಂಬಂಧ ಹೇಗಿತ್ತು ಸರ್? ನೋಡಿ, ಹಿರಿಯರಾಗಿರುವಂಥ ಶಾಮನೂರು ಶಂಕರಪ್ಪನವರು ಕೇವಲ ರಾಜಕೀಯದಿಂದ ಅಷ್ಟೇ ನಮ್ಮ ಸಮಾಜದವರು, ವೀರಶೈವ ಲಿಂಗಾಯತ ಸಮಾಜದ ಮುಖ್ಯಸ್ಥರಾಗಿ ಅಧ್ಯಕ್ಷರಾಗಿ ಸಮಾಜವನ್ನು ಸಂಘಟನೆ ಮಾಡುವಂಥದ್ರಲ್ಲಿ ಪ್ರಮುಖ ಸಮಯವನ್ನು ಕೊಟ್ಟು ಒಂದು ಸಮಾಜವನ್ನು ಸಂಘಟನೆಯನ್ನು ಮಾಡಿರುವಂಥವ್ರು. ಅದರ ಜೊತೆಗೇ ರಾಜಕಾರಣದಲ್ಲಿಯೂ ಸಹಿತ 6 ಬಾರಿ MLA ಆಗಿ MP ಆಗಿ ಇಡೀ ರಾಜ್ಯಕ್ಕೆ ಅಷ್ಟೆಲ್ಲ ದೇಶದಲ್ಲಿಯೂ ಸಹಿತ ತಮ್ಮದೇ ಆಗಿರುವಂಥ ಛಾಪನ್ನು ಒತ್ತಿರುವಂಥವ್ರು. ಅವ್ರು ನಡೆದು ಬಂದ ದಾರಿಯಲ್ಲಿ ನಾವು 0 to ಹೀರೋ ಅಂತ ಕರಿತೀವಿ. ಅಂಥದ್ರಲ್ಲಿ ಕೃಷಿಯಲ್ಲಿರ್ಬೋದು, ಕೈಗಾರಿಕೆಯಲ್ಲಿರ್ಬೋದು, ಶಿಕ್ಷಣ ಕ್ರಾಂತಿಯನ್ನು ಮಾಡಿರುವಂಥದ್ರಲ್ಲಿರ್ಬೋದು, ಆರೋಗ್ಯದ ಹಿನ್ನೆಲೆಯಲ್ಲಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮದೇ ಆಗಿರುವಂಥ ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಅವರು ಭಾಳಷ್ಟು ಸಲ ಹೇಳ್ತಾಯಿದ್ರು, ನಾವು ಹುಟ್ಟಿದಾಗ ಬಡವರಾಗಿ ಹುಟ್ಟಿದೆ ಅಂತ ತಪ್ಪಲ್ಲ, ಅದ್ರ ಸಾಯುವಾಗ ಬಡವರಾಗಿ ಸಾಯಬಾರ್ದು ಅನ್ನೋಂಥದ್ದನ್ನು ಹಿರಿಯರು ಹೇಳ್ತಾ ಇರ್ತಾರೆ. ಅದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ ಶಾಮನೂರು ಶಿವಶಂಕರಪ್ಪನವ್ರು ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದನ್ನು ಎಲ್ಲ ಫೀಲ್ಡಲ್ಲಿಯೂ ಅವರು ಒಂದು ಜಯವನ್ನು ಸಾಧಿಸಿ ತೋರಿಸಿದ್ದಾರೆ. ಆದರೆ ನಾನು ಮೊನ್ನೆ 15 ದಿವಸದ ಹಿಂದೆಯೇ ಅವರು ಆಸ್ಪತ್ರೆಗೆ ನೋಡ್ಲಿಕ್ಕೆ ಹೋದಾಗ ಅವರು ಹೇಳ್ತಾಯಿದ್ರು, ಚಾಷ್ಟೆ ಮಾಡ್ತಾಯಿದ್ರು, ಇಲ್ಲ ನನಗೇನಾಗಿದೆಪ್ಪ, ನಾನು ಮುಂದಿನ 28 ಎಲೆಕ್ಷನ್ನು ಸಹಿತ ನಾನೇ ಸ್ಪರ್ಧೆ ಮಾಡಿದೆ, ಗೆಲ್ತೇನೆ, ನಾನು ಸಾಯುವಾಗ ಅಧಿಕಾರದಲ್ಲಿ ಇದ್ಕೊಂಡೇ ನಾನು ಸಾಯ್ತೇನೆ ಅನ್ನೋಂಥದ್ದನ್ನು ಅವ್ರು ಹೇಳಿದ್ದನ್ನು ನೋಡಿದರೆ ಎಷ್ಟೊಂದು ಅವರಿಗೆ ದೂರದೃಷ್ಟಿ ಮತ್ತು ನನಗೇನೂ ಆಗಲ್ಲ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿತ್ತು ಅನ್ನೋಂಥದ್ದು ಭಾಳ ಸ್ಪಷ್ಟ ಆಗುತ್ತೆ. ಆದರೆ ಭಗವಂತ ಅವ್ರು ಮಾಡುವಂಥದ್ರಲ್ಲಿ ಯಾರೂ ಏನು ಮಾಡಲಿಕ್ಕಾಗೋದಿಲ್ಲ. ಕಾಲ ಮುಗಿದು ಬಂದಾಗ ನಾವೆಲ್ಲರೂ ಹೋಗಲೇಬೇಕಾಗ್ತದೆ. ಆದರೆ ಇವತ್ತು 95 ವರ್ಷಗಳ ಕಾಲ ಅವರೇನು ಯಶಸ್ವಿ ಜೀವನವನ್ನು ನಡೆಸಿದ್ದಾರೆ, ಒಂದು ರೋಲ್ ಮಾಡೆಲ್ ನಮ್ಮ ಸಮಾಜಕ್ಕಾಗಲಿ ರಾಜ್ಯಕ್ಕಾಗಲಿ ಮಾಡಿ ತೋರಿಸಿದ್ದಾರೆ. ಅವರು ಇವತ್ತು ನಮ್ಮನ್ನೆಲ್ಲ ಆಗಲಿ ಲಿಂಗೈಕ್ಯರಾಗಿರೋದ್ರಿಂದ ಅವ್ರ ಕುಟುಂಬಕ್ಕೆ, ಅವರ ಅಭಿಮಾನ ವರ್ಗಕ್ಕೆ ಆ ದುಃಖವನ್ನು ಸಹಿಸುವಂಥ ಶಕ್ತಿ ಕೊಡಲಿಕ್ಕೆ ಪ್ರಾರ್ಥನೆ ಮಾಡ್ತೇನೆ. ಈ ರಾಜಕೀಯನ ಹೊರತುಪಡಿಸಿದ್ರೆ ನಿಮ್ಮ ಮತ್ತು ಅವರ ವ್ಯಕ್ತಿತ್ವ ಹೇಗಿತ್ತು, ಏನೆಲ್ಲ ಚರ್ಚೆ ಮಾಡ್ತಾಯಿದ್ರು, ನಿಮಗೇನೆಲ್ಲ ಹೇಳ್ತಾಯಿದ್ರು? ನೋಡಿ, ಅವರು ನಮ್ಮ ನೇಬರ್, ಅವರು ಮುಧೋಳ ತಾಲೂಕದಲ್ಲಿ ಅವ್ರದ್ದೊಂದು ಸಕ್ಕರೆ ಕಾರ್ಖಾನೆ ಇದೆ, ನಮ್ಮದು ಸಕ್ಕರೆ ಕಾರ್ಖಾನೆ ಇದೆ. ಕೇವಲ 7 ಕಿಲೋಮೀಟ್ರ್ ನಡು ಒಂದು ಘಟಪ್ರಭಾ ನದಿ ಇದೆ. ಅವ್ರ ಫ್ಯಾಕ್ಟ್ರಿಲಿ ನಿಂತರೆ ನಮ್ಮ ಫ್ಯಾಕ್ಟ್ರಿಗೆ ಅನಿಸ್ತದೆ, ನಮ್ಮ ಫ್ಯಾಕ್ಟ್ರಿಲಿ ನಿಂತರೆ ಅವ್ರ ಫ್ಯಾಕ್ಟ್ರಿಗೆ ಅನಿಸ್ತದೆ. ಇಬ್ಬರದ್ದು ಒಂದೇ ಕೆಪಾಸಿಟಿ ಇರೋಂಥದ್ದು. ಅವ್ರದ್ದು 25,000 ಟನ್ ಪರ್ ಡೇ ಕ್ರಸಿಂಗ್ ಕೆಪಾಸಿಟಿ ಇರುವಂಥದ್ದು, ನಮ್ಮದು 25,000 ಟನ್ ಕ್ರಸಿಂಗ್ ಕೆಪಾಸಿಟಿ ಇರ್ಬೋದು. ಅದು ನಾವು ಕಾಂಪಿಟೇಟರ್ ಅನ್ನುವಂಥ ಭಾವನೆ ಅವ್ರು ಯಾವಾಗ ತೋರಿಸ್ತಿರಲಿಲ್ಲ. ನಾವು ಇಲ್ಲಿ ಬೆಂಗಳೂರಲ್ಲಿ ಭೇಟಿಯಾಗಲಿ, ದಾವಣಗೆರೆಯಲ್ಲಾಗಲಿ, ಅಥವಾ ಯಾವುದಾದ್ರೂ ಮದುವೆ ಮುಂಚೆಗಳಲ್ಲಿ ಭೇಟಿಯಾದಾಗ ಹೇಗೆ ನಡೀತಿದೆಪ್ಪ ನಿಮ್ಮದು, ಚೆನ್ನಾಗಿ ಮಾಡಬೇಕಪ್ಪ, ಹೆಸರು ಮಾಡಬೇಕು, ನೀವು ಬೆಳಿಬೇಕು, ಹೆಚ್ಚು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನುವಂಥದ್ದನ್ನೇ ಹೇಳ್ತಾಯಿದ್ರು. ನಾವು ಅದಕ್ಕೆ ಅವ್ರ ಜೊತೆ ಚರ್ಚೆ ಮಾಡ್ತಾಯಿದ್ವಿ. ಅಲ್ಲರಿ ಅಜ್ಜಾರ, ಮನ್ಯಾಗ ಮೊಮ್ಮಕ್ಕಳನ್ನ ಆಡ್ಸ್ಕೊತ ಕುಂಡ್ರದ್ದು ಬಿಟ್ಟು ಇಲ್ಲಿ ಈ ವಯಸ್ಸಿನಾಗೂ ಯಾಕೆ ಇಷ್ಟು ತೊಂದರೆ ತೊಗೋತಾ ಇದ್ದೀರಿ ಅಂತ ಹೇಳಿ ಚರ್ಚೆ ಮಾಡ್ತಾಯಿದ್ವಿ. ಅವಾಗ ಹೇಳ್ತಾಯಿದ್ರು, ಇಲ್ಲಪ್ಪ, ದೇವ್ರು ನಮ್ಗೆ ಶಕ್ತಿ ಕೊಡುವಷ್ಟು ಟೈಮ್ದವರೆಗೂ ನಾವು ಸೇವೆ ಮಾಡಬೇಕಲ್ಲ, ನಾವಾಗಲೇ ಸುಮ್ಮನೆ ಯಾಕೆ ಬಿಡಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು. ಅಂದರೆ ಇದು ಮನೇಲಿ ಕೂತ್ರೆ ಆಲಸ್ಯ ಆಗಿಬಿಡ್ತದೆ, ನಾವು ಸೋಮಾರಿತನ ಬೆಳೀತದೆ, ಕೆಲಸದಲ್ಲಿದ್ದೀವಿ ಅಂದ್ರೆ ತಾನೇ ನಮ್ಗೆ ಆಯುಷ್ಯ ಹೆಚ್ಚಾಗ್ತಿದೆ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು. ಅದ್ರ ಪ್ರಕಾರ ಅವ್ರು ನಡೆದುಕೊಂಡಿದ್ದಾರೆ. ಒಟ್ಟಾರೆ ಅವರು ಬಿಟ್ಟು ಹೋಗಿದ್ರು ಸಹಿತ ಅವರೇನು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ಅವರು ಅಜರಾಮಾಗಿರ್ತದೆ ಅನ್ನೋಂಥದ್ದನ್ನು ಹೇಳ್ಬೋದು. ಇದು ನೀವು ಮುರುಗೇಶ್ ನಿರಾಣಿ ಮಾತು, ಅವರು ಯಾವಾಗಲೂ ಅಜರಾಮರವಾಗಿರ್ತಾರೆ, ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಬಟ್ ಅವರು ಕೊಟ್ಟಂಥ ಆದರ್ಶಗಳು ಯಾವತ್ತೂ ಅವರು ಅನ್ನೋದು ಮುರುಗೇಶ್ ನಿರಾಣಿ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜಕಾರಣದ ಭೀಷ್ಮ ಎಂದೇ ಖ್ಯಾತಿಯಾಗಿರುವಂತಹ ಶಾಮನೂರು ಶೇಖರ್ ಇವತ್ತು ನಮ್ಮ ಜೊತೆಗಿಲ್ಲ, ನಮ್ಮನ್ನೆಲ್ಲ ಅಗಲಿದ್ದಾರೆ. ಇನ್ನು ಅವ್ರ ಜೊತೆ ಸಾಕಷ್ಟು ಒಡನಾಟ ಹೋದಂತಹ ಮುರುಗೇಶ್ ನಿರಾಣಿ ನಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಪ್ರಮುಖವಾಗಿ ಈ ರಾಜಕೀಯನ ಹೊರತುಪಡಿಸಿ ನಿಮ್ಮ ಅವ್ರ ಸ್ನೇಹ ಸಂಬಂಧ ಹೇಗಿತ್ತು ಸರ್? ನೋಡಿ, ಹಿರಿಯರಾಗಿರುವಂಥ ಶಾಮನೂರು ಶಂಕರಪ್ಪನವರು ಕೇವಲ ರಾಜಕೀಯದಿಂದ ಅಷ್ಟೇ ನಮ್ಮ ಸಮಾಜದವರು, ವೀರಶೈವ ಲಿಂಗಾಯತ ಸಮಾಜದ ಮುಖ್ಯಸ್ಥರಾಗಿ ಅಧ್ಯಕ್ಷರಾಗಿ ಸಮಾಜವನ್ನು ಸಂಘಟನೆ ಮಾಡುವಂಥದ್ರಲ್ಲಿ ಪ್ರಮುಖ ಸಮಯವನ್ನು ಕೊಟ್ಟು ಒಂದು ಸಮಾಜವನ್ನು ಸಂಘಟನೆಯನ್ನು ಮಾಡಿರುವಂಥವ್ರು. ಅದ್ರ ಜೊತೆಗೇ ರಾಜಕಾರಣದಲ್ಲಿಯೂ ಸಹಿತ 6 ಬಾರಿ MLA ಆಗಿ MP ಆಗಿ ಇಡೀ ರಾಜ್ಯಕ್ಕೆ ಅಷ್ಟೆಲ್ಲ ದೇಶದಲ್ಲಿಯೂ ಸಹಿತ ತಮ್ಮದೇ ಆಗಿರುವಂಥ ಛಾಪನ್ನು ಒತ್ತಿರುವಂಥವ್ರು. ಅವ್ರು ನಡೆದು ಬಂದ ದಾರಿಯಲ್ಲಿ ನಾವು 0 to ಹೀರೋ ಅಂತ ಕರಿತೀವಿ. ಅಂಥದ್ರಲ್ಲಿ ಕೃಷಿಯಲ್ಲಿರ್ಬೋದು, ಕೈಗಾರಿಕೆಯಲ್ಲಿರ್ಬೋದು, ಶಿಕ್ಷಣ ಕ್ರಾಂತಿಯನ್ನು ಮಾಡಿರುವಂಥದ್ರಲ್ಲಿರ್ಬೋದು, ಆರೋಗ್ಯದ ಹಿನ್ನೆಲೆಯಲ್ಲಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮದೇ ಆಗಿರುವಂಥ ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಅವರು ಭಾಳಷ್ಟು ಸಲ ಹೇಳ್ತಾಯಿದ್ರು, ನಾವು ಹುಟ್ಟಿದಾಗ ಬಡವರಾಗಿ ಹುಟ್ಟಿದೆ ಅಂತ ತಪ್ಪಲ್ಲ, ಅದ್ರ ಸಾಯುವಾಗ ಬಡವರಾಗಿ ಸಾಯಬಾರ್ದು ಅನ್ನೋಂಥದ್ದನ್ನು ಹಿರಿಯರು ಹೇಳ್ತಾ ಇರ್ತಾರೆ. ಅದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ ಶಾಮನೂರು ಶಿವಶಂಕರಪ್ಪನವ್ರು ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದನ್ನು ಎಲ್ಲ ಫೀಲ್ಡಲ್ಲಿಯೂ ಅವರು ಒಂದು ಜಯವನ್ನು ಸಾಧಿಸಿ ತೋರಿಸಿದ್ದಾರೆ. ಆದರೆ ನಾನು ಮೊನ್ನೆ 15 ದಿವಸದ ಹಿಂದೆಯೇ ಅವರು ಆಸ್ಪತ್ರೆಗೆ ನೋಡ್ಲಿಕ್ಕೆ ಹೋದಾಗ ಅವರು ಹೇಳ್ತಾಯಿದ್ರು, ಚಾಷ್ಟೆ ಮಾಡ್ತಾಯಿದ್ರು, ಇಲ್ಲ ನನಗೇನಾಗಿದೆಪ್ಪ, ನಾನು ಮುಂದಿನ 28 ಎಲೆಕ್ಷನ್ನು ಸಹಿತ ನಾನೇ ಸ್ಪರ್ಧೆ ಮಾಡಿದೆ, ಗೆಲ್ತೇನೆ, ನಾನು ಸಾಯುವಾಗ ಅಧಿಕಾರದಲ್ಲಿ ಇದ್ಕೊಂಡೇ ನಾನು ಸಾಯ್ತೇನೆ ಅನ್ನೋಂಥದ್ದನ್ನು ಅವ್ರು ಹೇಳಿದ್ದನ್ನು ನೋಡಿದರೆ ಎಷ್ಟೊಂದು ಅವರಿಗೆ ದೂರದೃಷ್ಟಿ ಮತ್ತು ನನಗೇನೂ ಆಗಲ್ಲ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿತ್ತು ಅನ್ನೋಂಥದ್ದು ಭಾಳ ಸ್ಪಷ್ಟ ಆಗುತ್ತೆ. ಆದರೆ ಭಗವಂತ
ಅಥವಾ ಅವ್ರು ಮಾಡುವಂಥದ್ರಲ್ಲಿ ಯಾರೂ ಏನು ಮಾಡಲಿಕ್ಕಾಗೋದಿಲ್ಲ. ಕಾಲ ಮುಗಿದು ಬಂದಾಗ ನಾವೆಲ್ಲರೂ ಹೋಗಲೇಬೇಕಾಗ್ತದೆ. ಆದರೆ ಇವತ್ತು 95 ವರ್ಷಗಳ ಕಾಲ ಅವರೇನು ಯಶಸ್ವಿ ಜೀವನವನ್ನು ನಡೆಸಿದ್ದಾರೆ, ಒಂದು ರೋಲ್ ಮಾಡೆಲ್ ನಮ್ಮ ಸಮಾಜಕ್ಕಾಗಲಿ ರಾಜ್ಯಕ್ಕಾಗಲಿ ಮಾಡಿ ತೋರಿಸಿದ್ದಾರೆ. ಅವರು ಇವತ್ತು ನಮ್ಮನ್ನೆಲ್ಲ ಆಗಲಿ ಲಿಂಗೈಕ್ಯರಾಗಿರೋದ್ರಿಂದ ಅವ್ರ ಕುಟುಂಬಕ್ಕೆ, ಅವರ ಅಭಿಮಾನ ವರ್ಗಕ್ಕೆ ಆ ದುಃಖವನ್ನು ಸಹಿಸುವಂಥ ಶಕ್ತಿ ಕೊಡಲಿಕ್ಕೆ ಪ್ರಾರ್ಥನೆ ಮಾಡ್ತೇನೆ. ಈ ರಾಜಕೀಯನ ಹೊರತುಪಡಿಸಿದ್ರೆ ನಿಮ್ಮ ಮತ್ತು ಅವರ ವ್ಯಕ್ತಿತ್ವ ಹೇಗಿತ್ತು, ಏನೆಲ್ಲ ಚರ್ಚೆ ಮಾಡ್ತಾ ಇದ್ರು, ನಿಮಗೇನೆಲ್ಲ ಹೇಳ್ತಾ ಇದ್ರು? ನೋಡಿ, ಅವರು ನಮ್ಮ ನೇಬರ್, ಅವರು ಮುಧೋಳ ತಾಲೂಕದಲ್ಲಿ ಅವ್ರದ್ದೊಂದು ಸಕ್ಕರೆ ಕಾರ್ಖಾನೆ ಇದೆ, ನಮ್ಮದು ಸಕ್ಕರೆ ಕಾರ್ಖಾನೆ ಇದೆ. ಕೇವಲ 7 ಕಿಲೋಮೀಟ್ರ್ ನಡು ಒಂದು ಘಟಪ್ರಭಾ ನದಿ ಇದೆ. ಅವ್ರ ಫ್ಯಾಕ್ಟ್ರಿಲಿಂತ ನಮ್ಮ ಫ್ಯಾಕ್ಟ್ರಿಗೆ ಅನಿಸ್ತದೆ, ನಮ್ಮ ಫ್ಯಾಕ್ಟ್ರಿಲಿಂತ ಅವ್ರ ಫ್ಯಾಕ್ಟ್ರಿಗೆ ಅನಿಸ್ತದೆ. ಇಬ್ಬರದು ಒಂದೇ ಕೆಪಾಸಿಟಿ ಇರೋಂಥದ್ದು. ಅವ್ರದ್ದು 25,000 ಟನ್ ಪರ್ ಡೇ ಕ್ರಸಿಂಗ್ ಕೆಪಾಸಿಟಿ ಇರೋಂಥದ್ದು, ನಮ್ಮದು 25,000 ಟನ್ ಕ್ರಸಿಂಗ್ ಕೆಪಾಸಿಟಿ ಇರ್ಬೋದು. ಅದು ನಾವು ಕಾಂಪಿಟೇಟರ್ ಅನ್ನುವಂಥ ಭಾವನೆ ಅವ್ರು ಯಾವಾಗ ತೋರಿಸ್ತಿರಲಿಲ್ಲ. ನಾವು ಇಲ್ಲಿ ಬೆಂಗಳೂರಲ್ಲಿ ಭೇಟಿಯಾಗಲಿ, ದಾವಣಗೆರೆಯಲ್ಲಾಗಲಿ ಅಥವಾ ಯಾವುದಾದ್ರೂ ಮದುವೆ ಮುಂಚೆಗಳಲ್ಲಿ ಭೇಟಿಯಾದಾಗ ಹೇಗೆ ನಡೀತಿದೆಪ್ಪ ನಿಮ್ಮದು, ಚೆನ್ನಾಗಿ ಮಾಡಬೇಕಪ್ಪ, ಹೆಸರು ಮಾಡಬೇಕು, ನೀವು ಬೆಳಿಬೇಕು, ಹೆಚ್ಚು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನುವಂಥದ್ದನ್ನೇ ಹೇಳ್ತಾಯಿದ್ರು. ನಾವು ಅದಕ್ಕೆ ಅವ್ರ ಜೊತೆ ಚರ್ಚೆ ಮಾಡ್ತಾಯಿದ್ವಿ. ಅಲ್ರಿ ಅಜ್ಜಾರ, ಮನ್ಯಾಗ ಮೊಮ್ಮಕ್ಕಳನ್ನ ಆಡ್ಸೋದು ಕುಂಡ್ರದ್ದು ಬಿಟ್ಟು ಇಲ್ಲಿ ಈ ವಯಸ್ಸಿನಾಗೂ ಯಾಕೆ ಇಷ್ಟು ತೊಂದರೆ ತೊಗೋತಾ ಇದ್ದೀರಿ ಅಂತ ಹೇಳಿ ಚರ್ಚೆ ಮಾಡ್ತಾಯಿದ್ವಿ. ಅವಾಗ ಹೇಳ್ತಾಯಿದ್ರು, ಇಲ್ಲಪ್ಪ, ದೇವ್ರು ನಮ್ಗೆ ಶಕ್ತಿ ಕೊಡುವಷ್ಟು ಟೈಮ್ದವರೆಗೂ ನಾವು ಸೇವೆ ಮಾಡಬೇಕಲ್ಲ, ನಾವಾಗಲೇ ಸುಮ್ಮನೆ ಯಾಕೆ ಬಿಡಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು. ಅಂದರೆ ಇದು ಮನೇಲಿ ಕೂತ್ರೆ ಆಲಸ್ಯ ಆಗಿಬಿಡ್ತದೆ, ನಾವು ಸೋಮಾರಿತನ ಬೆಳೀತದೆ, ಕೆಲಸದಲ್ಲಿದ್ದೀವಿ ಅಂದ್ರೆ ತಾನೇ ನಮ್ಗೆ ಆಯುಷ್ಯ ಹೆಚ್ಚಾಗ್ತಿದೆ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು. ಅದ್ರ ಪ್ರಕಾರ ಅವ್ರು ನಡೆದುಕೊಂಡಿದ್ದಾರೆ. ಒಟ್ಟಾರೆ ಅವರು ಬಿಟ್ಟು ಹೋಗಿದ್ರು ಸಹಿತ ಅವರೇನು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ಅವರು ಅಜರಾಮಾಗಿರ್ತದೆ ಅನ್ನೋಂಥದ್ದನ್ನು ಹೇಳ್ಬೋದು. ಇದು ನೀವು ಮುರುಗೇಶ್ ನಿರೋಡ ಮಾತು, ಅವರು ಯಾವಾಗಲೂ ಅಜರಾಮರವಾಗಿರ್ತಾರೆ, ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಬಟ್ ಅವರು ಕೊಟ್ಟಂಥ ಆದರ್ಶಗಳು ಯಾವತ್ತೂ ಅವರು ಅನ್ನೋದು ಮುರುಗೇಶ್ ನಿರೋಡ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜಕಾರಣದ ಭೀಷ್ಮ ಎಂದೇ ಖ್ಯಾತಿಯಾಗಿರುವಂತಹ ಶಾಮನೂರು ಶಿವಶಂಕರ್ ಇವತ್ತು ನಮ್ಮ ಜೊತೆಗಿಲ್ಲ, ನಮ್ಮನ್ನೆಲ್ಲ ಅಗಲಿದ್ದಾರೆ. ಇನ್ನು ಅವ್ರ ಜೊತೆ ಸಾಕಷ್ಟು ಒಡನಾಟ ಹೋದಂತಹ ಮುರುಗೇಶ್ ನಿರೋಡ ನಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಪ್ರಮುಖವಾಗಿ ಈ ರಾಜಕೀಯನ ಹೊರತುಪಡಿಸಿ ನಿಮ್ಮವ್ರ ಸ್ನೇಹ ಸಂಬಂಧ ಹೇಗಿತ್ತು ಸರ್? ನೋಡಿ, ಹಿರಿಯರಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ಕೇವಲ ರಾಜಕೀಯದಿಂದ ಅಷ್ಟೇ ನಮ್ಮ ಸಮಾಜದವರು, ವೀರಶೈವ ಲಿಂಗಾಯತ ಸಮಾಜದ ಮುಖ್ಯಸ್ಥರಾಗಿ, ಅಧ್ಯಕ್ಷರಾಗಿ ಸಮಾಜವನ್ನು ಸಂಘಟನೆ ಮಾಡುವಂಥದ್ರಲ್ಲಿ ಪ್ರಮುಖ ಸಮಯವನ್ನು ಕೊಟ್ಟು ಒಂದು ಸಮಾಜವನ್ನು ಸಂಘಟನೆಯನ್ನು ಮಾಡಿರುವಂಥವ್ರು. ಅದ್ರ ಜೊತೆಗೇ ರಾಜಕಾರಣದಲ್ಲಿಯೂ ಸಹಿತ 6 ಬಾರಿ MLA ಆಗಿ, MP ಆಗಿ ಇಡೀ ರಾಜ್ಯಕ್ಕಷ್ಟೆಲ್ಲ ದೇಶದಲ್ಲಿಯೂ ಸಹಿತ ತಮ್ಮದೇ ಆಗಿರುವಂಥ ಛಾಪನ್ನು ಒತ್ತಿರುವಂಥವ್ರು. ಅವ್ರು ನಡೆದು ಬಂದ ದಾರಿಯಲ್ಲಿ ನಾವು 0 to ಹೀರೋ ಅಂತ ಕರಿತೀವಿ. ಅಂಥದ್ರಲ್ಲಿ ಕೃಷಿಯಲ್ಲಿರ್ಬೋದು, ಕೈಗಾರಿಕೆಯಲ್ಲಿರ್ಬೋದು, ಶಿಕ್ಷಣ ಕ್ರಾಂತಿಯನ್ನು ಮಾಡಿರುವಂಥದ್ರಲ್ಲಿರ್ಬೋದು, ಆರೋಗ್ಯದ ಹಿನ್ನೆಲೆಯಲ್ಲಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮದೇ ಆಗಿರುವಂಥ ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಅವರು ಭಾಳಷ್ಟು ಸಲ ಹೇಳ್ತಾಯಿದ್ರು, ನಾವು ಹುಟ್ಟಿದಾಗ ಬಡವರಾಗಿ ಹುಟ್ಟಿದೆ ಅಂತ ತಪ್ಪಲ್ಲ, ಅದ್ರ ಸಾಯುವಾಗ ಬಡವರಾಗಿ ಸಾಯಬಾರ್ದು ಅನ್ನೋಂಥದ್ದನ್ನು ಹಿರಿಯರು ಹೇಳ್ತಾ ಇರ್ತಾರೆ. ಅದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ ಶಾಮನೂರು ಶಿವಶಂಕರಪ್ಪನವ್ರು ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದನ್ನು ಎಲ್ಲ ಫೀಲ್ಡಲ್ಲಿಯೂ ಅವರೊಂದು ಜಯವನ್ನು ಸಾಧಿಸಿ ತೋರಿಸಿದ್ದಾರೆ. ಆದರೆ ನಾನು ಮೊನ್ನೆ 15 ದಿವಸದ ಹಿಂದೆಯೇ ಅವರು ಆಸ್ಪತ್ರೆಗೆ ನೋಡ್ಲಿಕ್ಕೆ ಹೋದಾಗ ಅವರು ಹೇಳ್ತಾಯಿದ್ರು, ಚರ್ಚೆ ಮಾಡ್ತಾಯಿದ್ರು, ಇಲ್ಲ ನನಗೇನಾಗಿದೆಪ್ಪ, ನಾನು ಮುಂದಿನ 28 ಎಲೆಕ್ಷನ್ನು ಸಹಿತ ನಾನೇ ಸ್ಪರ್ಧೆ ಮಾಡ್ದು ಗೆಲ್ತೇನೆ, ನಾನು ಸಾಯುವಾಗ ಅಧಿಕಾರದಲ್ಲಿ ಇದ್ಕೊಂಡೇ ನಾನು ಸಾಯ್ತೇನೆ ಅನ್ನೋಂಥದ್ದನ್ನು ಅವ್ರು ಹೇಳಿದ್ದನ್ನು ನೋಡಿದರೆ ಎಷ್ಟೊಂದು ಅವರಿಗೆ ದೂರದೃಷ್ಟಿ ಮತ್ತು ನನಗೇನೂ ಆಗಲ್ಲ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿತ್ತು ಅನ್ನೋಂಥದ್ದು ಭಾಳ ಸ್ಪಷ್ಟ ಆಗುತ್ತೆ. ಆದರೆ ಭಗವಂತ ಅವ್ರು ಮಾಡುವಂಥದ್ರಲ್ಲಿ ಯಾರೂ ಏನು ಮಾಡಲಿಕ್ಕಾಗೋದಿಲ್ಲ. ಕಾಲ ಮುಗಿದು ಬಂದಾಗ ನಾವೆಲ್ಲರೂ ಹೋಗಲೇಬೇಕಾಗ್ತದೆ. ಆದರೆ ಇವತ್ತು 95 ವರ್ಷಗಳ ಕಾಲ ಅವರೇನು ಯಶಸ್ವಿ ಜೀವನವನ್ನು ನಡೆಸಿದ್ದಾರೆ, ಒಂದು ರೋಲ್ ಮಾಡೆಲ್ ನಮ್ಮ ಸಮಾಜಕ್ಕಾಗಲಿ ರಾಜ್ಯಕ್ಕಾಗಲಿ ಮಾಡಿ ತೋರಿಸಿದ್ದಾರೆ. ಅವರು ಇವತ್ತು ನಮ್ಮನ್ನೆಲ್ಲ ಆಗಲಿ ಲಿಂಗೈಕ್ಯರಾಗಿರೋದ್ರಿಂದ ಅವ್ರ ಕುಟುಂಬಕ್ಕೆ, ಅವರ ಅಭಿಮಾನ ವರ್ಗಕ್ಕೆ ಆ ದುಃಖವನ್ನು ಸಹಿಸುವಂಥ ಶಕ್ತಿ ಕೊಡಲಿಕ್ಕೆ ಪ್ರಾರ್ಥನೆ ಮಾಡ್ತೇನೆ. ಈ ರಾಜಕೀಯನ ಹೊರತುಪಡಿಸಿದ್ರೆ ನಿಮ್ಮ ಮತ್ತು ಅವರ ವ್ಯಕ್ತಿತ್ವ ಹೇಗಿತ್ತು, ಏನೆಲ್ಲ ಚರ್ಚೆ ಮಾಡ್ತಾ ಇದ್ರು, ನಿಮಗೇನೆಲ್ಲ ಹೇಳ್ತಾ ಇದ್ರು? ನೋಡಿ, ಅವರು ನಮ್ಮ ನೇಬರ್, ಅವರು ಮುಧೋಳ ತಾಲೂಕದಲ್ಲಿ ಅವ್ರದ್ದೊಂದು ಸಕ್ಕರೆ ಕಾರ್ಖಾನೆ ಇದೆ, ನಮ್ಮದು ಸಕ್ಕರೆ ಕಾರ್ಖಾನೆ ಇದೆ. ಕೇವಲ 7 ಕಿಲೋಮೀಟ್ರ್ ನಡು ಒಂದು ಘಟಪ್ರಭಾ ನದಿ ಇದೆ. ಅವ್ರ ಫ್ಯಾಕ್ಟ್ರಿಲಿಂತ ನಮ್ಮ ಫ್ಯಾಕ್ಟ್ರಿಗೆ ಅನಿಸ್ತದೆ, ನಮ್ಮ ಫ್ಯಾಕ್ಟ್ರಿಲಿಂತ ಅವ್ರ ಫ್ಯಾಕ್ಟ್ರಿಗೆ ಅನಿಸ್ತದೆ. ಇಬ್ಬರದು ಒಂದೇ ಕೆಪಾಸಿಟಿ ಇರೋಂಥದ್ದು. ಅವ್ರದ್ದು 25,000 ಟನ್ ಪರ್ ಡೇ ಕ್ರಸಿಂಗ್ ಕೆಪಾಸಿಟಿ ಇರೋಂಥದ್ದು, ನಮ್ಮದು 25,000 ಟನ್ ಕ್ರಸಿಂಗ್ ಕೆಪಾಸಿಟಿ ಇರ್ಬೋದು. ಅದು ನಾವು ಕಾಂಪಿಟೇಟರ್ ಅನ್ನುವಂಥ ಭಾವನೆ ಅವ್ರು ಯಾವಾಗ ತೋರಿಸ್ತಿರಲಿಲ್ಲ. ನಾವು ಇಲ್ಲಿ ಬೆಂಗಳೂರಲ್ಲಿ ಭೇಟಿಯಾಗಲಿ, ದಾವಣಗೆರೆಯಲ್ಲಾಗಲಿ ಅಥವಾ ಯಾವುದಾದ್ರೂ ಮದುವೆ ಮುಂಚೆಗಳಲ್ಲಿ ಭೇಟಿಯಾದಾಗ ಹೇಗೆ ನಡೀತಿದೆಪ್ಪ ನಿಮ್ಮದು, ಚೆನ್ನಾಗಿ ಮಾಡಬೇಕಪ್ಪ, ಹೆಸರು ಮಾಡಬೇಕು, ನೀವು ಬೆಳಿಬೇಕು, ಹೆಚ್ಚು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನುವಂಥದ್ದನ್ನೇ ಹೇಳ್ತಾಯಿದ್ರು. ನಾವು ಅದಕ್ಕೆ ಅವ್ರ ಜೊತೆ ಚರ್ಚೆ ಮಾಡ್ತಾಯಿದ್ವಿ. ಅಲ್ರಿ ಅಜ್ಜಾರ, ಮನ್ಯಾಗ ಮೊಮ್ಮಕ್ಕಳನ್ನ ಆಡ್ಸೋದು ಕುಂಡ್ರದ್ದು ಬಿಟ್ಟು ಇಲ್ಲಿ ಈ ವಯಸ್ಸಿನಾಗೂ ಯಾಕೆ ಇಷ್ಟು ತೊಂದರೆ ತೊಗೋತಾ ಇದ್ದೀರಿ ಅಂತ ಹೇಳಿ ಚರ್ಚೆ ಮಾಡ್ತಾಯಿದ್ವಿ. ಅವಾಗ ಹೇಳ್ತಾಯಿದ್ರು, ಇಲ್ಲಪ್ಪ, ದೇವ್ರು ನಮ್ಗೆ ಶಕ್ತಿ ಕೊಡುವಷ್ಟು ಟೈಮ್ದವರೆಗೂ ನಾವು ಸೇವೆ ಮಾಡಬೇಕಲ್ಲ, ನಾವಾಗಲೇ ಸುಮ್ಮನೆ ಯಾಕೆ ಬಿಡಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು. ಅಂದರೆ ಇದು ಮನೇಲಿ ಕೂತ್ರೆ ಆಲಸ್ಯ ಆಗಿಬಿಡ್ತದೆ, ನಾವು ಸೋಮಾರಿತನ ಬೆಳೀತದೆ, ಕೆಲಸದಲ್ಲಿದ್ದೀವಿ ಅಂದ್ರೆ ತಾನೇ ನಮ್ಗೆ ಆಯುಷ್ಯ ಹೆಚ್ಚಾಗ್ತಿದೆ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು. ಅದ್ರ ಪ್ರಕಾರ ಅವ್ರು ನಡೆದುಕೊಂಡಿದ್ದಾರೆ. ಒಟ್ಟಾರೆ ಅವರು ಬಿಟ್ಟು ಹೋಗಿದ್ರು ಸಹಿತ ಅವರೇನು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ, ಅವರು ಅಜರಾಮಾಗಿರ್ತದೆ ಅನ್ನೋಂಥದ್ದನ್ನು ಹೇಳ್ಬೋದು.
ಇದು ನೀವು ಮುರುಗೇಶ್ ನಿರೋಡ ಮಾತು ಅವರು ಯಾವಾಗಲೂ ಅಜರಾಮರವಾಗಿರ್ತಾರೆ. ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಬಟ್ ಅವರು ಕೊಟ್ಟಂಥ ಆದರ್ಶಗಳು ಯಾವತ್ತೂ ಹೋಗಲ್ಲ ಅನ್ನೋದು ಮುರುಗೇಶ್ ನಿರೋಡ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.